ಹೋಳಿ ಹಬ್ಬಕ್ಕೆ ಬಣ್ಣಗಳ ಪೇಪರಿಂದ ಪಾಪುಗೆ ಹೋಳೆ ಥರ ನಾನು ಫೋಟೋಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಪೂರ್ತಿಯಾಗಿ ನೋಡಿ. ಬಣ್ಣದ ಪೇಪರ್ ತೊಗೊತಾ ಇದ್ದೀನಿ, ಈ ಥರದ್ದು ಕಲರ್ ಶೀಟ್ಗಳು. ನಿಮ್ಗೆ ಯಾವ ಥರದ್ದು ಬೇಕೋ ಆ ರೀತಿ ಬಣ್ಣಗಳನ್ನು ತಗೊಳ್ಳಿ. ನಾನು ಕೆಲವೊಂದು ಬಣ್ಣಗಳನ್ನು ತಗೊಂಡಿದ್ದೀನಿ. ಇವಾಗ ಯಾವ್ದನ್ನ ನಿಮಗೆ ತೋರಿಸ್ಕೊಡ್ತೀನಿ. 1 ಇಂಚಷ್ಟು ಫೋಲ್ಡಿಂಗ್ ಅನ್ನ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ಒಂದೊಂದನ್ನೇ ಈ ರೀತಿ ಫೋಲ್ಡಿಂಗ್ ಅನ್ನ ಮಾಡ್ಕೊಳ್ಳಿ ನೀಟಾಗಿ. ಆದ್ಮೇಲೆ ಇದನ್ನ ಕ್ಲೀನಾಗಿ ಈ ರೀತಿ ಫೋಲ್ಡಿಂಗ್ ಅನ್ನ ಮಾಡ್ಕೊಳ್ಳಿ, ಸಮವಾಗಿ ಇಟ್ಕೊಳ್ಳಿ. ಈ ರೀತಿ ಸಮವಾಗಿ ಫೋಲ್ಡಿಂಗ್ ಅನ್ನ ಮಾಡ್ಕೊಳ್ಳಿ. ಆಮೇಲೆ ಈ ಎರಡು ಮಧ್ಯದಲ್ಲಿ ಈ ರೀತಿ ಸೀಟನ್ನ ಇಟ್ಕೊಂಡ್ಬಿಟ್ಟು ಒಂದು ಪಿನ್ ಅನ್ನ ಹಾಕೊಂತ ಇದ್ದೀನಿ ನಾನು. ನೋಡಿ, ಪಿನ್ ಹಾಕಿದ್ಮೇಲೆ ಈ ರೀತಿ ಅದು ನಂತರದಲ್ಲಿ ಈ ರೀತಿ ಓಪನ್ ಮಾಡ್ಕೋಬೇಕು. ಅದು ಹೇಗೆ ಇದೇ ರೀತಿ ಇನ್ನು ಮಾಡಿ ತೋರಿಸ್ತೀನಿ. ಈ ರೀತಿ ಬಟ್ಟೆ ಇಟ್ಕೊಂಡು ಪೇಪರನ್ನ ಸಮವಾಗಿ ಈ ರೀತಿ ಫೋಲ್ಡ್ ಅನ್ನ ಮಾಡ್ಕೊಂತ ಬರಬೇಕು. ಒಂದೊಂದಾಗೆ ಪೇಪರನ್ನ ಉದ್ದಕ್ಕೆ ತಗೊಳ್ಳಿ, ಅಡ್ಡ ತಗೋಬೇಡಿ. ಪೂರ್ತಿ ಈ ರೀತಿ ಮಡಿಕೆಯನ್ನ ಮಾಡ್ಕೊಂಡಾದ್ಮೇಲೆ ಪೇಪರನ್ನ ಸರಿಯಾಗಿ ಮಧ್ಯಕ್ಕೆ ಮಡ್ಚ್ಕೋಬೇಕು. ಈ ರೀತಿ ಮಡ್ಚಾದ್ಮೇಲೆ ಈ ಒಳಗಡೆ ಸೀಟ್ ಏನಿತ್ತಲ್ಲ, ಮೊದಲಿಗೆ ಇಲ್ಲಿ ಫೋಲ್ಡಿಂಗ್ ಕೊಟ್ಟಿದ್ವಿ, ಈ ಭಾಗಕ್ಕೆ ಈ ರೀತಿ ಹಿಡ್ಕೊಂಡ್ಬಿಟ್ಟು ಒಂದು ಪಿನ್ನನ್ನು ಹಾಕೊತಾ ಇದ್ದೀನಿ. 1 ಅಥವಾ 2 ಪಿನ್ನನ್ನು ನೀವು ಈ ರೀತಿ ಹಾಕೋಬಹುದು. ಅವಾಗ ಈ ರೀತಿ ಆಗುತ್ತೆ. ಇದೇ ರೀತಿ ಪೇಪರ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಹಿಂದ್ಗಡೆ ಈ ರೀತಿ ಪಿನ್ನನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ಈ ರೀತಿ ಪಿನ್ನನ್ನು ಹಾಕೊಂಡಿದ್ದೀನಿ. ಒಂದು ಪೇಪರ್ ಎಳೆಯಿರೋ ಕಡೆ ಮಾಡ್ಕೊಳ್ಳಿ, 2 ಕಡೆ ತಿರುಗಿಸಿದಾಗ ಈ ರೀತಿಯಾಗಿ ನಮಗೆ ರೆಡಿ ಕಾಣುತ್ತೆ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಇದು ಉದ್ದದಾಗಿ ಮಡ್ಚಿರೋ ಪೇಪರ್. ಇದು ಅಡ್ಡ ಪೇಪರನ್ನ ಮಡ್ಚಿರೋದು. ಅಡ್ಡ ಪೇಪರಿಗೂ ಉದ್ದ ಪೇಪರಿಗೂ ಇಷ್ಟು ಹೆಚ್ಚು ಕಡಿಮೆ ಇರುತ್ತೆ. ಈ ರೀತಿ ಎಲ್ಲದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ 2 ಸೀಟನ್ನ ತಗೊಂತಾ ಇದ್ದೀನಿ. ಈ ರೀತಿ ಸೀಟನ್ನ ಇಟ್ಕೊಂಡಿದ್ದೀನಿ. ಇದನ್ನ 3 ಫೋಲ್ಡಿಂಗ್ ಅನ್ನ ಮಾಡ್ಕೋಬೇಕು ಸಮವಾಗಿ. ಈ ರೀತಿ 3 ಫೋಲ್ಡಿಂಗ್ ಮಾಡ್ಕೊಂಡು ನಾನು ಕೈ ತರ ಇರ್ಲಿ ಅಂದ್ಬಿಟ್ಟು ಕೈ ತರ ಚಿತ್ರವನ್ನ ಒಂದು ವೇಸ್ಟ್ ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಪೆನ್ಸಿಲಿಂದ ಇದೇ ರೀತಿ ನಾನು ಗೆರೆಯನ್ನ ಹಾಕೊಂತೀನಿ. ಸಣ್ಣ ಪುಟಾಣಿ ಆಗಿರೋದ್ರಿಂದ ಪುಟಾಣಿ ತರನೇ ಕೈಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬಹುದು. ಪೂರ್ತಿಯಾಗಿ ನಾವು ಈಗ ಕೈ ತರ ನಾನೇನು ಪೇಪರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಡ್ರಾ ಮಾಡಿದ್ಮೇಲೆ ಈ ರೀತಿ ಕೈ ಚಿತ್ರನ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನ ಕಟ್ ಮಾಡ್ಕೊತೀನಿ. ಕತ್ರಿ ಸಹಾಯದಿಂದ ಚಿಕ್ಕದಾಗಿ ಕೈ ತರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ಆಗಿದೆ. ಸೀಟ್ ತಗೊಂಡಿದ್ದೀನಿ. ಈ ಸೀಟಿಗೆ ರೋಲ್ ತರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಬಳೆನಾರು ತಗೊಳ್ಳಿ, ಇಲ್ಲ
ಬೇರೆ ಏನಾದ್ರು ಬೇಕಾದರೆ ಆ ಸೈಜಿಗೆ ತಗೊಳ್ಳಿ. ಈ ರೀತಿ ನಾನು ರೋಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪೀಸ್ಗಳನ್ನು ಕಟ್ ಮಾಡ್ಕೊಂಡ ನಂತರದಲ್ಲಿ ಈ ರೀತಿ ವೈಟ್ ಕಲರ್ ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ. ಬೆಡ್ಶೀಟ್ ಮೇಲ್ಗಡೆ ಎಲ್ಲವನ್ನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕೈ, ಪಾಪು ಕೈ ಈ ಥರನೇ ಚಿತ್ರ ಹಾಕಿದ್ದೀವಿ. ಆಮೇಲೆ ಸರ್ಕಲಲ್ಲಿ ಈ ರೀತಿ ಇರಲಿ ಅಂದ್ಬಿಟ್ಟು ಈ ರೀತಿ ಸರ್ಕಲ್ಲು ಹಾಗೆ ತ್ರಿಭುಜಾಕಾರ ಕೆಲವೊಂದು ಶೇಪ್ಗಳನ್ನು ಉಳಿದಿರೋ ಪೇಪರಲ್ಲಿ ಈ ರೀತಿ ಡಿಸೈನ್ಸ್ ಆಗಿ ಪೂರ್ತಿಯಾಗಿ ಎಲ್ಲವನ್ನು ಜೋಡಿಸ್ಕೊಂಡಿದ್ದೀವಿ. ಜೋಡಿಸ್ಕೊಂಡಾದ ನಂತರದಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಈ ರೀತಿ ಕಂಪ್ಲೀಟ್ ಆಗಿ ಜೋಡಿಸ್ಕೊಂಡಿದ್ದೀವಿ. ನೀವು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕೂಡ ಜೋಡಿಸ್ಕೊಳ್ಳಿ. ನಾವು ಈ ರೀತಿ ಜೋಡಿಸ್ಕೊಂಡಿದ್ವಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಇದೇ ರೀತಿ ಫೋಟೋಸ್ಗಳನ್ನಾಗಿ ರೆಡಿ ಮಾಡ್ಕೊಳ್ರಿ. ಪಾಪು ಇಟ್ಟಿದಾಗ ಈ ರೀತಿ ಕಾಣುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.